ಹೆಂಡತಿ ರೊಟ್ಟಿ ಮಾಡದಿದ್ದರೇನು ಪುಡಿ ತುಂಬ ಬಂಗಾರ ತಂದರು ಹೆಂಡತಿ ರೊಟ್ಟಿ ಮಾಡದಿದ್ದರೇನು ಫಲ ಲೆಕ್ಕವಿಲ್ಲದ ಸಿರಿ ಸಂಪತ್ತಿದ್ದವರಿಗೆ ಮಕ್ಕಳಾಗದಿದ್ದರೇನು ಫಲ ಲೆಕ್ಕವಿಲ್ಲದ ಸಿರಿ ಸಂಪಾದಿಸಿದವರಿಗೆ ಮಕ್ಕಳಾಗದಿದ್ದರೇನು ಫಲ ಲೆಕ್ಕವಿಲ್ಲದ ಸಿರಿ ಸಂಪತ್ತಿದ್ದವರಿಗೆ ಮಕ್ಕಳಿಲ್ಲದಿದ್ದರೇನು ಫಲ ಲೆಕ್ಕವಿಲ್ಲದ ಸಿರಿ ಸಂಪಾದಿಸಿದವರಿಗೆ ಮಕ್ಕಳಿಲ್ಲದಿದ್ದರೇನು ಫಲ ರೊಕ್ಕ ಜಗತ್ಗಳಿಗೂ ಬೇಕಾ ಬೇಕಲ್ರಿ ಭಿಕ್ಷುಕರಿಗೂ ಬೇಕಾ ಹಾ ರೊಕ್ಕಿಂದ ಯಾವ್ದು ನಡೆಯಂಗಿಲ್ಲ ನಡೆದಿಲ್ರಿ ಆದ್ರ ಒಂದಿಷ್ಟು ಮಂದಿ ಹೆಂಗ್ ರೊಕ್ಕ ಗಳಿಸಿರ್ತಾರಂದ್ರ ಹೆಂಗ್ ಗಳಿಸಿರ್ತಾರ್ರಿ ರೊಕ್ಕ ಗಳಿಸು ಗದ್ದಲ್ದಾಗ ಮಕ್ಳು ಹಿಡಿದ ಮರ್ತು ಬಿಟ್ಟಿರ್ತಾರ ಬಹಳ ಜನ ಅದನ್ನ ಮಾಡತ್ತಾರ್ರಿ ಹಗಲೆಲ್ಲಾನು ರೊಕ್ಕದ ಚಿಂತಿ ಹಾ ರಾತ್ರಿ ಎಲ್ಲಾ ರೊಕ್ಕದ ಬಡಬಡಿಕೆ ಮಾಡಿ ಮಕ್ಳು ಹಿಡ್ಯಾಕ ಅವಕ ಸೌಡಿಲ್ಲಂಗ್ ಮಾಡ್ಕೊಂಡಿರ್ತಾರ ರೊಕ್ಕ ಬೇಕು ಖರೆ ಮಕ್ಳಿಲ್ಲ ಅಂದ್ರೆ ಯಾರು ತಿನ್ನೋರು ಮುಂದಾದ್ರ ಅದಕ್ಕ ಹಗಲೆಲ್ಲ ರೊಕ್ಕ ಚಿಂತೆ ಮಾಡೋಲ್ರಿ ರಾತ್ರಿ ಮಾತ್ರ ಒಟ್ಟ ರೊಕ್ಕ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಮಕ್ಕಳಾಗಂಗಿಲ್ಲ ಅದು ಹಗಲಿ ಒಂದ್ ಚಿಂತೆ ರಾತ್ರಿ ಒಂದು ಚಿಂತೆ ಒಳಗೆ ಮಕ್ಳು ಹಾಡಿದ್ರೆ ಚಲೋ ಮಕ್ಳು ಹುಟ್ಟಂಗಿಲ್ಲ ಅವು ಮಾತಾಡ ದವಾಖಾನಿ ಖರ್ಚು ಮಾಡುವಂತ ಮಕ್ಳು ಹುಟ್ಟಿದ್ರೆ ಮಕ್ಳು ತಗೊಂಡ್ ಏನ್ ಮಾಡೋದೈತಿ ಅದಕ್ಕ ಮಕ್ಳು ಎಂತ ಹುಟ್ಟಬೇಕಂದ್ರ ಶೂರ ಸಂಗೊಳ್ಳಿ ರಾಯನ್ ಅಂತ ಮಕ್ಳು ಹುಟ್ಟಬೇಕು ಸಿಂಧೂರ್ ಲಕ್ಷ್ಮಣ್ ಅಂತ ಮಕ್ಳು ಹುಟ್ಟಬೇಕು ಛತ್ರಪತಿ ಶಿವಾಜಿ ಅಂತ ಮಕ್ಳು ಹುಟ್ಟಬೇಕು ಕಿತ್ತೂರು ಚೆನ್ನಮ್ಮನಂತ ಮಕ್ಳು ಹುಟ್ಟಬೇಕು ಒಳಕೆ ಓಬವ್ವನಂತ ಮಕ್ಳು ಹುಟ್ಟಬೇಕು ಲೆಕ್ಕವಿಲ್ಲದ ಸಿರಿ ಸಂಪತ್ತಿದ್ದವರಿಗೆ ಮಕ್ಕಳಾಗದಿದ್ದರೇನು ಫಲ ಲೆಕ್ಕವಿಲ್ಲದ ಸಿರಿ ಸಂಪಾದಿಸಿದವರಿಗೆ ಮಕ್ಕಳಾಗದಿದ್ದರೇನು ಫಲ ಹುಟ್ಟದಷ್ಟು ಗಳಿಸಿ ಕೂಡ ಹಾಕಿದರು ದಡ್ಡ ಮಕ್ಕಳು ಹುಟ್ಟಿದರೇನು ಫಲ ಗುಡ್ಡದಷ್ಟು ಗಳಿಸಿ ಕೂಡ ಹಾಕಿದರೆ ದೊಡ್ಡ ಮಕ್ಕಳು ಹುಟ್ಟಿದರೇನು ಫಲ ಹುಟ್ಟದಷ್ಟು ಗಳಿಸಿ ಕೂಡ ಹಾಕಿದರು ದಡ್ಡ ಮಕ್ಕಳು ಹುಟ್ಟಿದರೇನು ಫಲ ಗುಡ್ಡದಷ್ಟು ಗಳಿಸಿ ಕೂಡ ಹಾಕಿದರೆ ದೊಡ್ಡ ಮಕ್ಕಳು ಹುಟ್ಟಿದರೇನು ಫಲ ಹೆದರಲಾರದ ಹೆಂಡತಿ ಇದರ ಬೇಯುವ ಸೊಸಿ ಒದರ್ಯಾಡು ತಾಯಿ ಇದ್ದೇನು ಫಲ ಎದುರಾಳದ ಎಂಟು ಎದುರ ಬೈಯುವ ಸೊಸಿ ಒದರಾಡು ತಾಯಿ ಇದ್ರೇನು ಫಲ ಹಳೆ ಕಾಲದಾಗ ಅಜ್ಜಗ ಅಮ್ಮ ಹೆದರ್ತಿದ್ಲು ಹೌದಲ್ರಿ ಈಗ ಮದುವೆಯಾಗಿ 3 ತಿಂಗಳದೊಳಗೆ ಗಂಡ ಹೆಂಡತಿ ಹೆದರೋಳ ಯಾಕಂತೀರಿ ಹೆಣ್ಮಕ್ಳ ಮನ್ಯಾಗ ಇಲಿಗೆ ಬೆಕ್ಕಿಗೆ ಜೊಂಡಿಗೆ ಹೆದರ್ತಾರ ಆದ್ರ ಗಂಡಗೆ ಹೆದರಂಗಿಲ್ಲ ಯಾಕಂತೀರಿ ಯಾಕ ಇಲಿಗೆ ಬೆಕ್ಕಿಗೆ ಜೊಂಡಿಗೆ ಹೆದರ್ತಾರ ಅಂದ್ರ ಅವ್ ಕೂತದ್ದನ್ನು ಮೀಸಿರ್ತಾವು ಇವ್ ಇದ್ದ ಮೀಸಿ ಬೋಳಿಸ್ಕೊಂಡು ಇವ್ ಅಡ್ಡಾಡ್ತಿರ್ತಾವ ಗಂಡಸರಾಗ ಹುಟ್ಟಿದ ಮೇಲೆ ಮುಖದ ಮೇಲೆ ಗಡ್ಡ ಬಿಡುವಷ್ಟು ಧೈರ್ಯ ಇಲ್ಲ ಅಂದ್ರೂ ಮೀಸಿ ಬಿಡಬೇಕ ಯಾಕಂದ್ರ ಮುಂಜಾನೆ ಉಟ್ಲೆ ಕನ್ನಡಿ ಒಳಗ್ ಮುಖ ನೋಡುತ್ತಲೇನ ಮುಖದ ಮೇಲೆ ಮೀಸಿದ್ದು ಅಂದ್ರೆ ಗಂಡಸ ಅನ್ನೋದು ಗೊತ್ತಾಕೈತಿ ಗಂಡಸ ಅನ್ನೋದು ಗೊತ್ತಾತಂದ್ರೆ ಹೆಂಗ್ ಬಹಳ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ ಇದನ್ನ ನಾವು ಅಣ್ಣೆ ಬೆಳಗಾವಿ ಒಳಗೆ ಹಾಡಕತ್ತಿದ್ದೆ ಒಬ್ಬ ಬೆದ್ದವನ ಮೀಸಿ ಬಿಡುದೇನ್ ದೊಡ್ಡ ಗಂಡಸ್ತನ ಅಲ್ರಿ ಹೆಂತಿನ ಬಡದು ಬಗ್ಸೋದು ಗಂಡಸ್ತನ ಅಂದವ ನೀವೇನಂದ್ರಿ ನಾನೇಂದೆ ಹೆಂತಿನ ಬಡಿ ಏನ್ ದೊಡ್ಡ ಗಂಡಸ್ತನ ಅಲ್ತಮ್ಮ ಜೀವನದೊಳಗ ತಾಕತ್ ಅಂದ್ರೆ ಯಾವ್ದಂದ್ರ ಹೆಂತಿ ಇನ್ನೊಬ್ಬರ ಮನೆಗೆ ಹೋಗಿ ಹಿಟ್ಟು ತಂದು ರೊಟ್ಟಿ ಮಾಡಿರಬಾರ್ದ ಮತ್ತೊಬ್ಬರ ಮನೆಗೆ ಹೋಗಿ ಕಾಳು ತಂದು ಕೂಳು ಮಾಡಿರಬಾರ್ದ ಮತ್ ಮುಗದೊಬ್ಬರ ಮನೆಗೆ ಹೋಗಿ ರೊಕ್ಕ ತಂದು ಸಂತಿ ಮಾಡಿರಬಾರ್ದು ಹಂಗ ತುಡಿ ಅದು ತಾಕತ್ ಅಂತ ಹೌದಲ್ರಿ ಹೆಂಡತಿ ರೊಕ್ಕದ ಬದುಕುದೇನ್ ದೊಡ್ಡ ತಾಕತ್ ಅಲ್ಲದು ಅದಕ್ಕ ಹೆದರಲಾರದ ಹೆಂಡತಿ ಇದರ ಬೇಯುವ ಸೊಸಿ ಒದರ್ಯಾಡು ತಾಯಿ ಇದ್ದೇನು ಫಲ ಎದುರಾಳದ ಎಂಟು ಎದುರ ಬೈಯುವ ಸೊಸಿ ಒದರಾಡು ತಾಯಿ ಇದ್ರೇನು ಫಲ ಮೂರೂರ ಗೌಡಿದ್ರು ಮುಪ್ಪಿನ ಕಾಲಕ್ಕ ಮಡದಿ ಇಲ್ಲದಿದ್ದರೇನು ಫಲ ಮೂರೂರ ಗೌಡಲಿ ಮುಪ್ಪಿನ ಕಾಲಕ್ಕ ಮಡದಿ ಇಲ್ಲದಿದ್ದರೇನು ಫಲ ಮೂರೂರ ಗೌಡಿದ್ರು ಮುಪ್ಪಿನ ಕಾಲಕ್ಕ ಮಡದಿ ಇಲ್ಲದಿದ್ದರೆ ಮೂರೂರ ಗೌಡಲಿ ಮುಪ್ಪಿನ ಕಾಲಕ್ಕ ಮಡದಿ ಇಲ್ಲದಿದ್ದರೇನು ಫಲ ನಮ್ಮ ಹಳೆ ಕಾಲದ ಹಿರಿಯರು ಏನ್ ಮಾಡ್ತಿದ್ರಿ ಮದ್ವಿ ಮಾಡ್ಬೇಕಾದ್ರ ಹುಡುಗಿಗಿಂತ ಹುಡುಗನ ದೊಡ್ಡವನು ಮಾಡಿ ಮದ್ವಿ ಮಾಡ್ತಿದ್ರ ಹೌದಲ್ರಿ ಹುಡುಗನ ವಯಸ್ಸು ದೊಡ್ಡದು ಮಾಡಿ ಮದ್ವಿ ಮಾಡ್ತಿದ್ರು ಯಾಕಂದ್ರ ಗಂಡ ಹೆಂಡತಿ ಬದುಕೊಂತ ವಯಸ್ಸಾಗಿ ಗಣಮಗ ಮೊದಲ ಹೋದ್ನಪ್ಪ ಅಂದ್ರ ಹೆಂಡತಿಗೇನು ತೊಂದರೆ ಆಗೋದಿಲ್ಲ ಉಂಡು ಅಡಿಗೆ ಮಾಡ್ಕೊಂಡು ಆರಾಮ್ ಬರ್ತಾಳ ಅಕಸ್ಮಾತ್ ಹುಡುಗಿ ವಯಸ್ಸು ದೊಡ್ಡದ ಗಂಡನ ವಯಸ್ಸು ಕಡಿಮೆ ಮಾಡಿ ಮೊದಲು ಹುಡುಗಿನೇ ಹೋದ್ಲಪ್ಪ ಅಂತಂದ್ರೆ ಇದು ಪಾಪ ಭಿಕಾರಿಯಾಗಿ ಬೀದಿಯಾಗ ಹತ್ಕೊಂತ ಅಡ್ಡಾಡ್ತೈತೆ ಅಂತ ಹೇಳಿ ಗಂಡಗೊಂದು 4-5 ವರ್ಷ ಹೆಚ್ಚಿಗೆ ಇಟ್ಲಕ್ಕೆ ನಾವು ಮಾಡ್ತಿದ್ರು ಈಗ ಮಜಾನೇ ಬೇರೆ ಆಗೈತಿ ಬಿಡ್ರಿ ಈಗ ಇರ್ಲಿ ಹೆಣ್ಮಕ್ಳನ್ನ ಬಡಿಬಾರ್ದು ಯಾಕಂದ್ರ
ಅವ್ರಿಗೆ ನೆನಪಿನ ಶಕ್ತಿ ಭಾಳ ಇರ್ತೈತಿ. ಮುಪ್ಪಿನ ಕಾಲದಾಗ ಎಲ್ಲ ತೀರಿಸ್ತಾರ ಅವ್ರು. ಯಾಕಂದ್ರೆ ನೀವು ಎಲ್ಲಿ ಬೇಕಾದ್ರೆ ಚಾದ ಅಂಗಡಿ ವಿಚಾರ ಮಾಡ್ತಿರ್ತೀರಿ, ಅವರೆಲ್ಲ ಒಳ್ಳೊಳ್ಳೆ ಜಾಗದಾಗ ವಿಚಾರ ಮಾಡ್ತಿರ್ತಾರ, ಹಿಂಗಾಗಿ ನೆನಪಿಟ್ಟಿರ್ತಾರ ಅವ್ರು. ಅದಕ್ಕೆ ಹಿಂದಿನ ಬಡದ್ ಪರದೇಶ